ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ನಿರೂಪಣೆಯಲ್ಲಿ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಶುರುವಾಗುತ್ತೆ. ಈಗಾಗಲೇ ಒಂದು ಹೊಸ ಪ್ರೊಮೋ ಮೂಲಕ ಅತಿ ಶೀಘ್ರದಲ್ಲೇ ಶುರುವಾಗುತ್ತೆ ಎಂದು ಘೋಷಿಸಿರುವ ಬಿಗ್ ಬಾಸ್ನ ಹೊಸ ಪ್ರೊಮೋ ಈ ಸಲ ಮತ್ತೊಂದು ಹೊಸ ಥೀಮ್ ಜೊತೆಗೆ ಬರ್ತಾ ಇದೆ. ಜಿಯೋ ಸಿನಿಮಾ ಆ್ಯಪ್ ಅಲ್ಲಿ ಲೈವ್ ಆಗಿ ಡಿಜಿಟಲ್ ಸ್ಟ್ರೀಮ್ ಇರುತ್ತೆ ಅಂತ ಜಿಯೋ ಹಾಟ್ ಸ್ಟಾರ್ ಕೂಡ ಅನೌನ್ಸ್ ಮಾಡಿದೆ. ಈ ಸಲವು ಟಿಆರ್ಪಿಯಲ್ಲಿ ಧೂಳೆಬ್ಬಿಸಲಿರುವ ಬಿಗ್ ಬಾಸ್ ವರ್ಷದಿಂದ ವರ್ಷಕ್ಕೆ ತನ್ನ ವೀಕ್ಷಕರನ್ನು ಭಾರೀ ಸಂಖ್ಯೆಯಲ್ಲಿ ಏರಿಸಿಕೊಂಡು ಹೋಗ್ತಾ ಇದೆ. ಈ ಸಲ ಬಿಗ್ ಬಾಸ್ ಅಲ್ಲಿ ಸೆಲೆಬ್ರಿಟಿಗಳೊಂದಿಗೆ ಸಾಮಾನ್ಯ ಜನರ ಕಾಂಬಿನೇಷನ್ ಇರಲಿದ್ದು 5ರಿಂದ 6 ಸಾಮಾನ್ಯ ಜನರು ಆಯ್ಕೆಯಾಗುವ ನಿರೀಕ್ಷೆ ಇದೆ. ಈಗಾಗಲೇ ಇದಕ್ಕೆ ಆಡಿಷನ್ಗಳು ಜೋರಾಗಿ ನಡೀತಾ ಇದ್ದು ಇನ್ನೊಂದು ತಿಂಗಳಲ್ಲಿ ಅದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಸಿಗಲಿದೆ. ಈ ಸಲ ಬಿಗ್ ಬಾಸ್ಗೆ ಹೋಗುವ ಸೆಲೆಬ್ರಿಟಿಗಳ ಲಿಸ್ಟ್ ಅಲ್ಲಿ ಇವಾಗ ಟಾಪ್ ಲಿಸ್ಟ್ ಅಲ್ಲಿ ಇರೋರು ಉತ್ತರ ಕರ್ನಾಟಕದ ಹಾಸ್ಯ ಕಲಾವಿದ ಶಿವಪುತ್ರ ಎಸಾರದ. ಯೂಟ್ಯೂಬ್ ಅಲ್ಲಿ 2 ಚಾನೆಲ್ಗಳ ಮೂಲಕ 28 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಹೊಂದಿರುವ ಶಿವಪುತ್ರ ಎಸಾರದ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮೊದಲಾದ ಸೋಷಿಯಲ್ ಮೀಡಿಯಾಗಳಲ್ಲೂ ಹೆಚ್ಚು ಕಮ್ಮಿ ಅಷ್ಟೇ ಸಂಖ್ಯೆಯ ಫಾಲೋವರ್ಸ್ ಕೂಡ ಹೊಂದಿದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಈ ಶಿವಪುತ್ರ ಯಾರು, ಇವರ ಹಿನ್ನೆಲೆ ಏನು, ಇವರು ಹೇಗೆ ಸೋಷಿಯಲ್ ಮೀಡಿಯಾ ಸೆಲೆಬ್ರಿಟಿ ಆದ್ರು, ಈ ಸಲದ ಬಿಗ್ ಬಾಸ್ ಶಾರ್ಟ್ ಲಿಸ್ಟ್ ಅಲ್ಲಿ ಇವರು ಯಾಕಿದ್ದಾರೆ, ಇವರು ಬಿಗ್ ಬಾಸ್ಗೆ ಬರ್ತಾರಾ, ಮೊದಲಾದ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಎಲ್ಲಿ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಒಂದು ಹಳ್ಳಿಯವರಾದ ಶಿವಪುತ್ರ ಅವರು ಆರ್ಥಿಕವಾಗಿ ತುಂಬಾ ಹಿಂದುಳಿದ ಕುಟುಂಬದಿಂದ ಬೆಳೆದು ಮೇಲೆ ಬಂದವರು. ಇವರಿಗೆ ನಾಟಕಗಳು ಮತ್ತು ಆಕ್ಟಿಂಗ್ ಇಷ್ಟ ಇದ್ದ ಕಾರಣ ಓದಿನ ಕಡೆ ಅಷ್ಟಾಗಿ ಗಮನ ಹರಿಸುವುದಿಲ್ಲ. ಆದ್ರಿಂದ ಇನ್ನು ಹೈಸ್ಕೂಲಲ್ಲಿ ಓದ್ತಾ ಇದ್ದಾಗಲೇ ಎಜುಕೇಶನ್ಗೆ ಗುಡ್ ಬೈ ಹೇಳಿದ ಶಿವಪುತ್ರ ಅವರು ಓದಿದ್ದು ಹೈಸ್ಕೂಲ್ ಅಷ್ಟೇ. ಮನೆಯಲ್ಲಿ ಬಡತನ ಮತ್ತು ಹೈಸ್ಕೂಲ್ ಡ್ರಾಪ್ ಔಟ್ ಆದ್ದರಿಂದ ಅವರು 17ನೇ ವಯಸ್ಸಿನಲ್ಲಿ ಚಿಕ್ಕ ಪುಟ್ಟ ಕೂಲಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ದುಡಿದ ಒಂದಿಷ್ಟು ದುಡ್ಡು ಅಡ್ಜಸ್ಟ್ ಆದ ಕೂಡಲೇ ಒಂದು ಐಸ್ ಕ್ಯಾಂಡಿ ಗಾಡಿ ಮಾಡ್ತಾರೆ. ಜಾತ್ರೆಗಳು, ಸಂತೆಗಳು ಹೀಗೆ ಜನ ಜಾಸ್ತಿ ಇದ್ದ ಕಡೆ ಊರೂರು ಸುತ್ತಿ ಸುತ್ತಿ ಐಸ್ ಕ್ಯಾಂಡಿ ಮಾರ್ತಾ ಇರ್ತಾರೆ. ಈ ಪರಿಸ್ಥಿತಿಗಳು ತುಂಬಾ ಜನರನ್ನು ಹತ್ತಿರದಿಂದ ಗಮನಿಸಲು, ಅವರ ಕಷ್ಟ ಸುಖಗಳನ್ನು ತಿಳಿದುಕೊಳ್ಳಲು ಸಹಾಯ ಮಾಡಿ ಅವರ ಜೀವನದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಆಕ್ಟಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದ್ದ ಶಿವಪುತ್ರ ಅವರು ಬೆಂಗಳೂರಿಗೆ ಹೋಗಿ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಿ ದೊಡ್ಡ ಆಕ್ಟರ್ ಆಗುವ ಕನಸು ಕಾಣ್ತಾರೆ. ಅವರ ಕನಸಿನಂತೆ ಬೆಂಗಳೂರಿಗೆ ಬಂದು ವರ್ಷಾನುಗಟ್ಟಲೆ ಗಾಂಧಿನಗರದ ಗಲ್ಲಿ ಗಲ್ಲಿಗಳಲ್ಲಿ ಒಂದೇ ಒಂದು ಅವಕಾಶಕ್ಕಾಗಿ ತಿರುಗಾಡ್ತಾರೆ. ಆದ್ರೆ ಅವರಿಗೆ ನಟನಾಗಿ ಗುರುತಿಸಿಕೊಳ್ಳುವ ಒಂದೇ ಒಂದು ಚಾನ್ಸ್ ಕೂಡ ಸಿಗಲ್ಲ. ಅದರ ಬದಲಾಗಿ ದಿನಗೂಲಿ ಲೆಕ್ಕದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಸಿಗುತ್ತೆ. ಶೂಟಿಂಗ್ ಸ್ಪಾಟಿಗೆ ಹೋಗಿ 40-50 ಜನರ ನಡುವೆ ಗುಂಪಿನಲ್ಲಿ ಗೋವಿಂದ ಅಂತ ನಿಂತು ಬರುವ ಜೂನಿಯರ್ ಆರ್ಟಿಸ್ಟ್ ಆಗಿ ಅವರು ಸ್ವಲ್ಪ ದಿನ ವರ್ಕ್ ಮಾಡ್ತಾರೆ. ಆದ್ರೆ ಅವರ ಹೊಟ್ಟೆಪಾಡಿನ ಕಥೆ ಏನು? ಹೀಗೆ ಇರಬೇಕಾದ್ರೆ ಒಂದು ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಸೇರ್ಕೊಂತಾರೆ. ಸೆಕ್ಯೂರಿಟಿ ಡ್ಯೂಟಿ ಇದ್ದಾಗ ಹಗಲು ಜೂನಿಯರ್ ಆರ್ಟಿಸ್ಟ್ ಆಗಿ ಆಗಾಗ ಹೋಗ್ತಾ ಇದ್ದ ಶಿವಪುತ್ರ ಅವರಿಗೆ ಕೊನೆಯವರೆಗೂ ಒಂದು ಗುರುತಿಸಿಕೊಳ್ಳುವಂತ ಪಾತ್ರ ಸಿನಿಮಾದ ಮೂಲಕ ಉಳಿದು ಬರಲೇ ಇಲ್ಲ. ಸೆಕ್ಯೂರಿಟಿ ಕೆಲಸಕ್ಕೆ ಸೇರುವ ಮುನ್ನ ಜೂನಿಯರ್ ಆರ್ಟಿಸ್ಟ್ ಆಗಿದ್ದಾಗ ವಾರಕ್ಕೆ 1-2 ದಿನ ಕೆಲಸ ಸಿಗ್ತಿತ್ತು. ಅವತ್ತಿನ ಆ ದಿನಗೂಲಿ ಅವರ ದಿನನಿತ್ಯದ ಖರ್ಚು ವೆಚ್ಚಕ್ಕೂ ಕೂಡ ಸಾಕಾಗ್ತಾ ಇರಲಿಲ್ಲ. ಊಟಕ್ಕೆ ದುಡ್ಡು ಇಲ್ಲದೆ ಇದ್ದಾಗ ಎಷ್ಟೋ ದಿನ ಒಂದು ಬಂಟಿ ಮೇಲೆ ಕೂಡ ಜೀವನ ಮಾಡಬೇಕಾಗುತ್ತೆ. ಎಷ್ಟೋ ದಿನ ಮೆಜೆಸ್ಟಿಕ್, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ಗಳಲ್ಲಿ ಮಲಗಿದ ಶಿವಪುತ್ರ ಅವರು ದುಡ್ಡು ಇದ್ದಾಗ 20-30 ರೂಪಾಯಿ ಕೊಟ್ಟು ಕಾಮನ್ ಬೆಡ್ಗಳಲ್ಲಿ ಮಲಗಿ ಹಮಾಮ್ಗಳಲ್ಲಿ ಸ್ನಾನ ಮಾಡಿ ಅವತ್ತಿನ ದಿನನಿತ್ಯದ ಕೆಲಸಕ್ಕೆ ಹೋಗ್ತಾ ಇದ್ರು. ಹಾಗೆ ಸೆಕ್ಯೂರಿಟಿ ಕೆಲಸ ಅವರ ಖರ್ಚು ವೆಚ್ಚಗಳನ್ನು ಪೂರ್ತಿ ಮಾಡಿ ಒಂದು ರೂಮ್ ಮಾಡಿಕೊಂಡರೂ ಸಹ ಅವರ ಆಸೆ ಕನಸುಗಳು ಹಾಗೆ ಉಳಿತಾವೆ. ಇನ್ನು ಬೆಂಗಳೂರು ಸಾಕಪ್ಪ ಅಂತ ಅವರ ಊರಿಗೆ ವಾಪಸ್ ಆಗುವ ಶಿವಪುತ್ರ ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ ಮಾಡುವ ವಿಡಿಯೋಗಳ ಬಗ್ಗೆ ತಿಳಿದುಕೊಳ್ತಾರೆ. ಅವರಲ್ಲಿ ಇದ್ದ ಒಬ್ಬ ಕಾಮಿಡಿ ಆಕ್ಟರ್ ತುಂಬಾ ಕ್ರಿಯೇಟಿವ್ ಆಗಿ ಯಾವಾಗ್ಲೂ ಥಿಂಕ್ ಮಾಡ್ತಾ ಇರ್ತಾನೆ. ಒಂದಿಷ್ಟು ನಾಟಕಗಳಲ್ಲಿ ಆಕ್ಟಿಂಗ್ ಮಾಡ್ತಾ ಮಾಡ್ತಾ ಆಕ್ಟಿಂಗ್ ಬಗ್ಗೆ ಅನುಭವ ಪಡೆಯುವ ಶಿವಪುತ್ರ ಅವರಿಗೆ ಆ ಟೈಮಲ್ಲಿ ವಿಡಿಯೋಗಳನ್ನು ಮಾಡುವ ಐಡಿಯಾ ಬರುತ್ತೆ. ಹೀಗಾಗಿ 2019ರಲ್ಲಿ ತಮ್ಮದೇ ಒಂದು ಸ್ವಂತ ಶಿವಪುತ್ರ ಎಸಾರದ ಕಾಮಿಡಿ ಶೋಸ್ ಎಂಬ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಅವ್ರ ಹತ್ರ ಇದ್ದಿದ್ದು ಒಂದೇ ಒಂದು ಸಿಂಪಲ್ ಆಗಿರುವ ಸಾದಾ ಆಂಡ್ರಾಯ್ಡ್ ಫೋನ್ ಅಷ್ಟೇ. ಹಾಗೆ ಅವರ ಊರಲ್ಲೇ ಅವರ ಸ್ನೇಹಿತರಾದ ವೀರೇಶ, ಆನಂದ ಮೊದಲಾದವರನ್ನು ಹುರಿದುಂಬಿಸಿ ಅವರ ಹಳ್ಳಿಯ ಹೊಲ, ರಸ್ತೆ, ಹಳೆ ಮನೆ ಮತ್ತು ಅವರವರ ಮನೆಗಳಲ್ಲೇ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗಲೂ ಆಕ್ಟಿಂಗ್ ಅಲ್ಲೇ ತಲೆ ಓಡಿಸ್ತಾ ಇದ್ದ ಶಿವಪುತ್ರ ಅವರ ಜೀವನದಲ್ಲಿ
ಅವರಿಗೆ ಆದ ಜೀವನದ ಅನುಭವಗಳನ್ನೇ ಆಶಯ ಮತ್ತು ವಿಡಂಬನೆಗಳ ಮೂಲಕ ಕಥಾವಸ್ತುವನ್ನು ಹೊಂದಿದ ಸ್ಕ್ರಿಪ್ಟ್ಗಳನ್ನು ರೆಡಿ ಮಾಡಿರ್ತಾರೆ. ಹೀಗೆ ಡೈಲಿ ವಿಡಿಯೋ ಮಾಡ್ತಾ ಇದ್ದ ಶಿವಪುತ್ರ ಅವರು ಉತ್ತರ ಕರ್ನಾಟಕ ಶೈಲಿಯ ಕನ್ನಡದಲ್ಲಿ ಗ್ರಾಮೀಣ ಸೊಗಡು, ಜನಪದ ಸಂಸ್ಕೃತಿಗಳು ತುಂಬಿಕೊಂಡ ಅವರ ಕಾಮಿಡಿ ವಿಡಿಯೋಗಳು ತುಂಬಾ ಬೇಗ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತವೆ. ಲಕ್ಷಾಂತರ ರೂಪಾಯಿ ಹಣ ಕೈ ಸೇರ್ತಾ ಇದ್ದಂತೆ ವಿಡಿಯೋ ಮಾಡಲು ಬೇಕಾದ ಎಲ್ಲವನ್ನು ಒಂದೊಂದಾಗೇ ತೆಗೆದುಕೊಳ್ಳುವ ಶಿವಪುತ್ರ ಅವರು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಅವರ ಕಾಮಿಡಿ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಕಂಟೆಂಟ್ ಆಗ್ತವೆ. ಹೀಗೆ ಸಂಪಾದಿಸಿದ ದುಡ್ಡಲ್ಲೇ ಊರಲ್ಲಿ ಒಂದು ದೊಡ್ಡ ಮನೆ ಕಟ್ಟಿರುವ ಶಿವಪುತ್ರ ಅವರು ಪಾರ್ವತಿ ಎನ್ನುವವರನ್ನು ಮ್ಯಾರೇಜ್ ಆಗ್ತಾರೆ. ಆಕ್ಟಿಂಗ್ ಬಗ್ಗೆ ನಾಲೆಜ್ ಹೊಂದಿರುವ ಪಾರ್ವತಿ ಕೂಡ ನಟಿಯಾಗಿದ್ದು, ಶಿವಪುತ್ರ ಅವರ ಜೊತೆಗೆ ಅವರ ಕಾಮಿಡಿ ವಿಡಿಯೋಗಳಲ್ಲೇ ಆಕ್ಟಿಂಗ್ ಮಾಡ್ತಾ ಶಿವಪುತ್ರ ಅವರಿಗೆ ಎಲ್ಲಾ ರೀತಿಯಿಂದನೂ ಸಪೋರ್ಟ್ ಮಾಡ್ತಾ ಅವರ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂತಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಪೇಡ್ ಪ್ರಮೋಷನ್ಸ್, ಪೇಡ್ ಕೊಲಾಬ್ರೇಷನ್ಸ್ ಹಾಗೆ ಯೂಟ್ಯೂಬ್, ಫೇಸ್ಬುಕ್ ಮಾನಿಟೈಸೇಷನ್ಗಳಿಂದ ಮಂತ್ಲಿ ಇನ್ಕಮ್ ಅವರಿಗೆ ಎಲ್ಲ ಸೇರಿಸಿ ಒಂದು 10 ಲಕ್ಷಕ್ಕಿಂತ ಹೆಚ್ಚಿನ ಹಣ ಸಂಪಾದನೆ ಆಗುತ್ತೆ. ನಿರಂತರವಾದ ಪರಿಶ್ರಮ, ಯಾವತ್ತೂ ಕಳೆದುಕೊಳ್ಳದೇ ಇರುವ ಭರವಸೆ, ಪ್ರಯತ್ನ, ಪ್ರತಿಭೆ, ಛಲ ಇದ್ದರೆ ಒಂದು ಚಿಕ್ಕ ಹಳ್ಳಿಯಲ್ಲಿ ಇದ್ದೂ ಕೂಡ ವರ್ಲ್ಡ್ ಫೇಮಸ್ ಆಗಬಹುದು ಎನ್ನುವುದಕ್ಕೆ ಶಿವಪುತ್ರ ಅವರು ಒಂದು ಉತ್ತಮ ಉದಾಹರಣೆ. ಹೀಗೆ ತಾವು ಅಂದುಕೊಂಡಿದ್ದನ್ನು ಸಾಧಿಸಿರುವ ಶಿವಪುತ್ರ ಅವರ ಕಾಮಿಡಿ ಅಂದರೆ ಇವತ್ತು ಎಲ್ಲರಿಗೂ ಅಚ್ಚುಮೆಚ್ಚು. ಉತ್ತರ ಕರ್ನಾಟಕದ ಸೆಲೆಬ್ರಿಟಿ ಟ್ಯಾಲೆಂಟ್ ಆಗಿರುವ ಶಿವಪುತ್ರ ಅವರನ್ನು ಈ ಸಲ ಬಿಗ್ ಬಾಸ್ಗೆ ಕರೆಸಬೇಕು ಎನ್ನುವುದು ಬಿಗ್ ಬಾಸ್ ಟೀಮ್ ಯೋಜನೆಯಲ್ಲಿದೆ. ಒಬ್ಬ ಸಿಂಗರ್ ಹಾಗೆಯೇ ಕಾಮಿಡಿ ಮಾಡ್ತಾ ಹಲ್ಚಲ್ ಎಬ್ಬಿಸಿದ ಹನುಮಂತ್ ಲಮಾನಿ ಅವರಂತೆ ಶಿವಪುತ್ರ ಅವರೂ ಸಹ ಹಲ್ಚಲ್ ಎಬ್ಬಿಸಬಹುದು. ಆ ಮೂಲಕ ಉತ್ತರ ಕರ್ನಾಟಕದ ಪ್ರೇಕ್ಷಕರನ್ನು ಇನ್ನೂ ಹೆಚ್ಚಾಗಿ ಬಿಗ್ ಬಾಸ್ಗೆ ಸೆಳೆಯಬಹುದು ಎಂಬ ಟಿಆರ್ಪಿ ಲೆಕ್ಕಾಚಾರವೂ ಸಹ ಇದೆ. ಹಾಗೆ ಶಿವಪುತ್ರ ಅವರ ಕಾಮಿಡಿ ಸೆನ್ಸ್, ಬಾಡಿ ಲ್ಯಾಂಗ್ವೇಜ್, ಮಾತನಾಡುವ ಶೈಲಿ, ಅವರಲ್ಲಿ ಇರುವ ಕ್ರಿಯಾಶೀಲ ಈ ಸಲದ ಬಿಗ್ ಬಾಸ್ ಅನ್ನು ಇನ್ನಷ್ಟು ಎಕ್ಸೈಟ್ಮೆಂಟ್ ಆಗಿ, ಎಂಟರ್ಟೈನ್ಮೆಂಟ್ ಆಗಿ ಮಾಡುತ್ತೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ನಿಮಗೆ ಏನನ್ಸುತ್ತೆ? ಶಿವಪುತ್ರ ಅವರ ಬಿಗ್ ಬಾಸ್ಗೆ ಬರಬೇಕಾ, ಬರಬಾರ್ದಾ ಅನ್ನೋದನ್ನ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.